ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಬಿಳಿ ಕೂದಲು ಸಮಸ್ಯೆ ಅಂತೂ ನೋಡಿ ಇವಾಗ ಕಾಮನ್ ಆಗಿಬಿಟ್ಟಿದೆ. 10ರಲ್ಲಿ ಒಂದು ಮಿನಿಮಮ್ 8%ಗೆ ಇವಾಗ ನಮ್ಮನ್ನು ನೋಡೋಕ್ಕೆ ಸಿಗುವಂಥ ಕಾಮನ್ ಆಗಿರುವಂಥ ಸಮಸ್ಯೆ ಅಂದರೆ ಅದು ಬಿಳಿ ಕೂದಲು ಹಾಗೂ ಹೇರ್ ಫಾಲ್ ಸಮಸ್ಯೆ. ಇವತ್ತು ನಾನು ಈ ಒಂದು ರೆಮಿಡಿನ ನಿಮ್ಮನ್ನು ತೋರಿಸೋಕ್ಕೆ ಹೊಂಟಿದ್ದೀನಲ್ವ, ಇದು ತುಂಬಾ ಅಂದರೆ ವೀಕ್ಷಕರೇ ನಿಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ನಿಮಗೆ ವೈಟ್ ಹೇರ್ ಪ್ರಾಬ್ಲಮ್ನಿಂದ ಸೊಲ್ಯೂಷನ್ನ ಕೊಡಿಸುತ್ತೆ. ಆ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ಹೇಗೆ ಮಾಡ್ಕೊಳ್ಳೋದಂತ ಬನ್ನಿ ತಡ ಮಾಡದೆ ನೋಡ್ಕೊಳ್ಳೋಣ. ಅದರಿಗೋಸ್ಕರ ನೋಡಿ ಇಲ್ಲಿ ಒಂದು ಕಬ್ಬಿಣದ ಪಾತ್ರೆಯನ್ನು ನಾನು ತೊಗೊಂಡಿದ್ದೀನಿ. ಅದರ ಒಳಗಡೆ ಇವಾಗ ಒಂದು ಫುಲ್ ಗ್ಲಾಸ್ ಅಷ್ಟು ಫಿಲ್ಟರ್ ವಾಟರ್ ಅಂದರೆ ಕುಡಿ ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ರೆಮಿಡಿನ ನೀವು ರೆಗ್ಯುಲರಾಗಿ ಬಳಸ್ತಾ ಬಂದರೆ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ನಿಮ್ಮ ಹೇರ್ ಫಾಲ್ಗೆ ಕೂಡ ಫುಲ್ ಸ್ಟಾಪ್ ಆಗುತ್ತೆ. ಅಷ್ಟೊಂದು ಒಳ್ಳೆ ಆಗಿರುವಂಥ ಈ ಒಂದು ರೆಮಿಡಿ ಇದೆ. ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. ಹಾಗೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಶೇರ್ ಮಾಡಿ. ನಿಮ್ಮ ಒಂದಷ್ಟು ಸಬ್ಸ್ಕ್ರಿಪ್ಷನ್ ಹಾಗೂ ಲೈಕ್ ನಮ್ಮನ್ನು ಬಹಳಷ್ಟು ಪ್ರೋತ್ಸಾಹವನ್ನು ಕೊಡುತ್ತೆ ಅಂತ ಕೇಳ್ಕೊತ ಮತ್ತೆ ವಿಡಿಯೋನ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ನಾನು ಇವಾಗ ಹಾಕ್ತಾ ಇರೋವಂಥದ್ದು ಏನಂದರೆ ಶಿಕಾಕಾಯಿ. ನೋಡಿ ವೀಕ್ಷಕರೇ, ನಿಮ್ಮೆಲ್ಲರಿಗೆ ಗೊತ್ತಿದೆ ಹಳೆ ಕಾಲದಲ್ಲಿ ಶಿಕಾಕಾಯಿನ ಅತಿ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತಾ ಇದ್ರು. ಇದು ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಒಳ್ಳೆಯದು. ಆಮೇಲೆ ಇಲ್ಲಿ ನಾನು ಡ್ರೈ ಆಮ್ಲ ಅಂದರೆ ನಿಲ್ಲೆಕಾಯಿ, ಒಣಗಿರೋವಂಥ ನಿಲ್ಲೆಕಾಯಿ ಇರುತ್ತವೆ ಅಲ್ವ ವೀಕ್ಷಕರೇ, ಅದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ದಾಸವಾಳ ಹೂವು. ಸೊ ನೋಡಿ, ನಾವು ಭಾಳಷ್ಟು ದೇವ್ರಿಗೆ ಯೂಸ್ ಮಾಡಿಕೊಂಡು ದಾಸವಾಳ ಹೂವನ್ನು ಬಿಸಾಕ್ತೀವಿ, ಆದರೆ ಇದು ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಒಳ್ಳೆಯದು ವೀಕ್ಷಕರೇ. ಎಲ್ಲ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾನು ನಿಮ್ಮನ್ನು ಮುಂದೆ ಹೇಳ್ಕೊಡ್ತೀನಿ. ಆಮೇಲೆ ಇಲ್ಲಿ ನಾನು ಹಾಕ್ತಾ ಇರುವಂಥದ್ದು ಕಲೋಂಜಿ, ಒಂದು ಅರ್ಧ ಸ್ಪೂನಷ್ಟು ಕಲೋಂಜಿಯನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೊಂದು ಇದರಲ್ಲಿ ಇಂಗ್ರೀಡಿಯೆಂಟ್ ಹಾಕ್ತೀನಿ, ಅದು ಏನಂತ ಕೂಡ ನೀವು ಕೂಡ ನೋಡ್ಕೊಂಡು ಹೋಗಿ. ನೋಡಿ ಇಲ್ಲಿ ನಾನು ಬಳಸೋವಂಥ ಇಂಗ್ರೀಡಿಯೆಂಟ್ ಸುಲಭವಾಗಿ ನಮ್ಮ ಮನೆಯಲ್ಲಿ ಇರ್ತವೆ, ಹಾಗೂ ಯಾವುದೇ ಜಾಸ್ತಿ ಹಣ ಕೂಡ ಇಲ್ಲಿ ನಮ್ಮದು ಖರ್ಚು ಆಗೋದಿಲ್ಲ. ಹಾಗೂ ನೈಸರ್ಗಿಕವಾಗಿ ಈ ಒಂದು ಪ್ಯಾಕ್ನ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬಹುದು. ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ ವೀಕ್ಷಕರೇ, ಅದು ಏನಂತ ಕೂಡ ನಿಮ್ಮನ್ನು ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ನೋಡಿ, ಇದು ಚೆನ್ನಾಗಿ ಇವಾಗ ಕುದೀತಾ ಇದೆ. ಎಷ್ಟು ಮಟ್ಟಿಗೆ ಇದನ್ನು ನಾವು ಕುದಿಸ್ಕೊಳ್ತೀವಲ್ವ ಅಷ್ಟೊಂದು ಬೆಸ್ಟ್ ಆದಂಥ ರಿಸಲ್ಟ್ ನಾವಿಲ್ಲಿ ಪಡ್ಕೊಳ್ತೀವಿ. ಹಾಗಾಗಿ ನೋಡಿ, ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ತಾ ಹೋಗಬೇಕು. ಇಲ್ಲಿ ನಾನಿವಾಗ ಆ್ಯಡ್ ಮಾಡ್ತಾ ಇರೋವಂಥದ್ದು ಏನಂದರೆ ಮೆಂತ್ಯ ಕಾಳು. ನಿಮ್ಮೆಲ್ಲರಿಗೆ ಗೊತ್ತಿದೆ ಮೆಂತ್ಯ ನಮ್ಮ ಕೂದಲು ಆರೈಕೆ ಸಲುವಾಗಿ ಎಷ್ಟು ಒಳ್ಳೆಯದು. ಸೊ ನೋಡಿ, ಡ್ರೈ ಆಮ್ಲ ಕೂಡ ಕೂದಲನ್ನ ಕಪ್ಪು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ದಾಸವಾಳ ಹೂವಂತೂ ನ್ಯಾಚುರಲ್ ಕಂಡೀಷ್ನರ್ ಮಾಡುವಂಥ ಕೆಲಸ ಮಾಡುತ್ತೆ. ನಾವು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಹೇರ್ ಟ್ರೀಟ್ಮೆಂಟ್ ತೊಗೊಳ್ತೀವಿ, ಕಂಡೀಷ್ನರ್ನ ಬಳಸ್ತೀವಿ. ಆದರೆ ನೀವು ಈ ಒಂದು ನೈಸರ್ಗಿಕವಾಗಿರೋಂಥ ರೆಮಿಡೀಸ್ಗಳನ್ನು ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ನಿಮಗೆ ಕೂದಲಿಗೆ ಇರುವಂಥ ಪ್ರತಿ ಒಂದು ಸಮಸ್ಯೆಯಿಂದ ನೀವು ಪರಿಹಾರನ ಪಡ್ಕೋಬಹುದು, ಅದು ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ. ಆಮೇಲೆ ನೋಡಿ, ನಾನಿಲ್ಲಿ ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಿಕೋಟಿನಿಕ್ ಆಸಿಡ್, ವೈಟಮಿನ್ ಸಿ ರಿಚ್ ಇರುತ್ತೆ, ಒಮೆಗಾ ಇರುತ್ತೆ, ಐರನ್ ಇರುತ್ತೆ. ಸೊ ಎಲ್ಲ ನಮಗೆ ಕೂದಲಿಗೆ ಬೇಕಾಗಿರುವಂಥ ಎಲ್ಲ ಒಂದು ಪೋಷಕಾಂಶಗಳು ಇದರಲ್ಲಿ ಇದ್ದಾವೆ. ಸೊ ಹಾಗಾಗಿ ಅಂದರೆ ಖಂಡಿತವಾಗ್ಲೂ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡ್ಕೊಳ್ಲೇಬೇಕು, ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಇದನ್ನು ನೋಡಿ, ಕುದಿಸ್ತಾ ಹೋದರೆ ಎಷ್ಟು ಮಟ್ಟಿಗೆ ಕಲರ್ ಚೇಂಜ್ ಆಗುತ್ತೆ ಅಂತ ಇಲ್ಲಿ ನೀವು ನೋಡ್ಕೋಬಹುದು. ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ನಾನು ಹಾಕಲಿಲ್ಲ, ಬರೀ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಲಿಂದ ಇದನ್ನು ನಾವು ತಯಾರು ಮಾಡ್ಕೊಳ್ಳೋಕ್ಕೆ ಹೊರಟಿದ್ದೀವಿ. ಸೊ ನೋಡಿ, ಚೆನ್ನಾಗಿ ಇದು ಕುದೀತಾ ಇದೆ. ನಾವೇನು 1 ಗ್ಲಾಸ್ ಅಷ್ಟು ನೀರನ್ನು ತೊಗೊಂಡಿದ್ದೀವಲ್ವ ವೀಕ್ಷಕರೇ, ಇದು ಕುದ್ದು ಹಾಫ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಆಮೇಲೆ ಪ್ರಾಸೆಸ್ ಏನು ಅಂತ ಅದು ಕೂಡ ನೋಡ್ಕೊಂಡು ಹೋಗಬೇಕು. ನೋಡಿ ಎಷ್ಟು ಮಟ್ಟಿಗೆ ಚೆನ್ನಾಗಿದು ಕುದೀತಾ ಇದೆ. ಈ ಒಂದು ರೆಮಿಡಿನ ನೀವು ವಾರಕ್ಕೆ ಒಂದು ಸಲ ಆದರೂ ಖಂಡಿತವಾಗ್ಲೂ ಯೂಸ್ ಮಾಡಲೇಬೇಕು. ಸೊ ಒಂದೇ ತಿಂಗಳ ಒಳಗಡೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಆದರೆ ಕಂಟಿನ್ಯೂ ಆಗಿ ಸ್ವಲ್ಪ ದಿನ ಬಳಸಬೇಕು ವೀಕ್ಷಕರೇ. ಒಂದು ಸಲ ಬಳಸ್ಕೊಂಡು ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಯಾರೂ ಏನೂ ಮಾಡೋಕ್ಕೆ ಆಗೋದಿಲ್ಲ. ಯಾವುದೇ ಒಂದು ರೆಮಿಡಿ ಆಗಲಿ ಅದನ್ನು ನಾವು ಸ್ವಲ್ಪ ದಿನ ಬಳಸಿದ್ರೆ ಅದರ ಉಪಯೋಗ ಏನು ಹಾಗೂ ಅದಕ್ಕೆ ಯೂಸ್ ಮಾಡಿದ ಮೇಲೆ ಸಿಗುವಂಥ ರಿಸಲ್ಟ್ಗಳು ಏನು ಅಂತ ನಮ್ಮನ್ನು ಗೊತ್ತಾಗೋದು. ಸೊ ಹಾಗಾಗಿ ಯಾವುದೇ ಒಂದು ರೆಮಿಡಿ ಆಗಲಿ ಸ್ವಲ್ಪ ದಿನ ಕಂಟಿನ್ಯೂ ಮಾಡಬೇಕು. ಇವಾಗ ನೋಡಿದ್ದು ಚೆನ್ನಾಗಿ ಬಾಯ್ಲ್ ಆಗಿದೆ, ಇದನ್ನು ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ, ಹೇರ್ ಪ್ಯಾಕ್ ಅನ್ನೋದು ರೆಡಿ ಮಾಡ್ಕೊಳ್ಳೋಣ.
ಅದ್ರಗೋಸ್ಕರ ನೋಡಿ ಇಲ್ಲಿ ಒಂದು ಬೋಲನ್ನು ತೊಗೊಂಡಿದ್ದೀನಿ ಇವಾಗ ನಾನು. ಇದರಲ್ಲಿ ಇವಾಗ ಏನೇನೆಲ್ಲ ಹಾಕೋತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ಸೊ ವೀಕ್ಷಕರೇ, ಇಲ್ಲಿ ನಾನು ಮೊದಲು ತೊಗೊಂಡಿರೋವಂಥದ್ದು ಏನಂದರೆ ಇಂಡಿಗೋ ಪೌಡರ್. ನಿಮ್ಮೆಲ್ಲರಿಗೆ ಗೊತ್ತಿದೆ, ಇಂಡಿಗೋ ಪೌಡರ್ ಒಂದು ನೈಸರ್ಗಿಕ ಹರ್ಬ್ ಇದೆ ನಮ್ಮ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಇಲ್ಲಿ ನಾನು ಆಮ್ಲ ಪೌಡರ್ನ ಕೂಡ ಬಳಸ್ತಾ ಇದ್ದೀನಿ, ಅಂದರೆ ನಿಲ್ಲೆಕಾಯಿ ಪುಡಿನ. ಈ ಎಲ್ಲ ಒಂದು ಪುಡಿಗಳು ನಿಮಗೆ ಆನ್ಲೈನ್ ಅಥವಾ ಆಫ್ಲೈನ್ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ನೀವು ಪಡ್ಕೊಳ್ಬಹುದು. ಸೊ ಇಲ್ಲಿ ನೋಡಿ ಆಮ್ಲ ಪೌಡರ್ನ ಕೂಡ ನಾನಿಲ್ಲಿ ಹಾಕ್ಕೊಳ್ತೀನಿ. ಈ ಒಂದು ಹೇರ್ ಪ್ಯಾಕ್ ಹಚ್ಕೊಳ್ಳೋ ಮುಂಚೆ ವೀಕ್ಷಕರೇ, ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು, ಅಂದರೆ ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ನಿಮಗೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥ ಈ ಒಂದು ಪ್ಯಾಕ್ ಇದೆ. ಆಮೇಲೆ ವೀಕ್ಷಕರೇ, ಆಮ್ಲ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ರೀಠಾ ಪೌಡರ್. ನೋಡಿ, ರೀಠಾ ಅಂದರೆ ಸೋಪ್ ನಟ್ಸ್ ಕೂಡ ಅಂತಾರೆ. ಇದು ಅಂತೂ ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಅದನ್ನು ಕೂಡ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. 3 ಪುಡಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಈ ಒಂದು ಪ್ಯಾಕ್ನ ವಾರಕ್ಕೆ ಒಂದು ಸಲ ಅಂತೂ ಟ್ರೈ ಮಾಡಲೇಬೇಕು ಖಂಡಿತವಾಗ್ಲೂ. ಆಮೇಲೆ ಇವಾಗ ನಾವು ಪ್ರಿಪೇರ್ ಮಾಡ್ಕೊಂಡಿರೋವಂಥ ಆ ಒಂದು ಟಾನಿಕ್ನ ಸೋರಿಸ್ಕೊಂಡು ನೋಡಿ, ಈ ರೀತಿಯಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮೆಹಂದಿ ಅಥವಾ ಡೈ ಹಚ್ಕೊಳ್ತೀವಲ್ವ, ಆ ಒಂದು ಹದದಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊ ನೋಡಿ, ಒಂದು ಕೂಡ ಗಂಟು ಲಮ್ಸು ಏನಿಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ತಲೆ ಸ್ನಾನಕ್ಕೂ 1-2 ಗಂಟೆ ಮೊದಲು, ಅಂದರೆ 2 hours ಬಿಫೋರ್ ದ ಬಾತ್ ಇದನ್ನು ಹಚ್ಕೊಳ್ಬೇಕು. ಇದನ್ನು ಎಲ್ಲ ಕಡೆ ಆಯಿಲ್ ಫ್ರೀ ಹೇರ್ ಮೇಲೆ ಎಲ್ಲ ಕಡೆನೂ ಹಚ್ಕೊಂಡು ಚೆನ್ನಾಗಿ 1-2 ಗಂಟೆಗಳ ಕಾಲ ಹಾಗೆ ಬಿಟ್ಟು ಆಮೇಲೆ ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ತುಂಬಾ ಎಷ್ಟಂದರೆ ಬೆಸ್ಟ್ ಆದಂಥ ರಿಸಲ್ಟ್ ಪಡ್ಕೋತೀರ. ನೋಡ್ಬೋದು ಎಷ್ಟು ಮಟ್ಟಿಗೆ ಕಪ್ಪಿರೋಂಥ ರೆಮಿಡಿಯಲ್ಲಿ ರೆಡಿಯಾಗಿದೆ ಅಂತ. ಸೊ ಈ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡಿ, ಹಾಗೂ ನಿಮಗೆ ಹೇಗೆ ಯೂಸ್ ಆಯ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನೈಸರ್ಗಿಕವಾದಂಥ ರೆಮಿಡಿ ಜೊತೆ. ಅಲ್ಲಿವರೆಗೂ ವೀಕ್ಷಕರೇ, ಟೇಕ್ ಕೇರ್, ಹೆಲ್ದಿ ತಿನ್ನಿ, ಹೆಲ್ದಿ ಇರಿ. ಮತ್ತೆ ಸಿಗೋಣ. ಹಾಗೂ ಈ ಒಂದು ರೆಮಿಡಿ ನಿಮಗೆ ಹೇಗೆ ಅನ್ನಿಸ್ತಂತ ನನ್ನನ್ನು ಹೇಳ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.